ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಬೌಲ್ ಸಬ್ಬಸಿಗೆ ಸೊಪ್ಪನ್ನು ಸಣ್ಣ ಹೆಚ್ಚಿಕೊಂಡಿದ್ದೀನಿ, ಅರ್ಧ ಟೊಮೊಟೊ ಹೆಚ್ಚಿದ್ದೀನಿ, 3 ಈರುಳ್ಳಿನ ಉದ್ದ ಸಿಗ್ದಿದ್ದೀನಿ, ಅರ್ಧ ದೊಣಮೆಣಸನ್ನ ಹೆಚ್ಚಿಕೊಂಡಿದ್ದೀನಿ, 3 ಸ್ಪೂನು ಹಸಿ ಬಟಾಣಿ ಇದೆ, ಕೊತ್ತಂಬರಿ ಸೊಪ್ಪಿದೆ, 10 ಬೆಳ್ಳುಳ್ಳಿನ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಲೋಟ ಅಕ್ಕಿನ ಬಸ್ದು ಅನ್ನ ಮಾಡಿ ಹರಡಿಟ್ಕೊಂಡಿದ್ದೀನಿ ತಟ್ಟೆಯಲ್ಲಿ. ಇದು ಮಲೆನಾಡಿನ ಕೆಂಪು ಅಕ್ಕಿ, ಬಹಳ ರುಚಿ ಇರುತ್ತೆ. ಚಿತ್ರಾನ್ನಕ್ಕೆ ಬಸಿದ ಅನ್ನ ಮಾಡಿದರೆ ತುಂಬ ರುಚಿ. ಹೀಗೆ ಹರಡಿಟ್ರೆ ಚಿತ್ರಾನ್ನ ಮಾಡುವಾಗ ಅದು ಉದುರುದುರಾಗಿರುತ್ತೆ. ಇದು ಕೆಂಪಕ್ಕಿ ಅಲ್ವಾ, ಹಾಗಾಗಿ. ಬಾಣಲೆಗೆ 4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಈಗ 1 ಸ್ಪೂನು ಕಡಲೆಬೇಳೆ ಹಾಕ್ತೀನಿ. ಚಿತ್ರಾನ್ನಕ್ಕೆ ಕಡಲೆಬೇಳೆ ತುಂಬ ರುಚಿ. ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ಕಾಲು ಚಮಚ ಅರಿಶಿನ, ಹೀಗೆ ಮಾಡಿದರೆ ಸ್ವಲ್ಪ ಬೇಗ ಗರಂ ಆಗುತ್ತೆ. ಚಿತ್ರಾನ್ನಕ್ಕೆ ಯಾವಾಗಲೂ ಸಾಸಿವೆ ಕಾಳು ಸ್ವಲ್ಪ ಜಾಸ್ತಿ ಹಾಕಬೇಕು, ಮತ್ತು ಇದು ಒಗ್ಗರಣೆ ಕಾದ್ಮೇಲೆ ಹಾಕಬೇಕು. ನೋಡಿ, 1 ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಚಿತ್ರಾನ್ನಕ್ಕೆ ರುಚಿ ಕೊಡುತ್ತೆ. ಫ್ರೈ ಮಾಡೋಣ. ಈಗ ದೊಣಮೆಣಸು ಹಾಕ್ತೀನಿ. ಈರುಳ್ಳಿ ಚಿತ್ರಾನ್ನಕ್ಕೆ ಯಾವಾಗ ಉದ್ದ ಸಿಗದೆ ಚೆನ್ನಾಗಿ. ಈಗ ಹಸಿ ಬಟಾಣಿ ಹಾಕ್ತೀನಿ. ಹೆಚ್ಚಿಟ್ಟಿರೋ ಟೊಮೊಟೊ ಹಾಕ್ತೀನಿ. ನಾನು ಯಾವಾಗಲೂ ತುಂಬ ಎಣ್ಣೆ ಹಾಕಲ್ಲ, ಯಾವುದಕ್ಕೂ ಅಷ್ಟೇ. ಅದಷ್ಟು ಒಳ್ಳೆಯದು ಅಲ್ಲ. ಕಾಲು ಚಮಚ ಜೀರಿಗೆ ಮೆಣಸಿನಕಾಯಿ ಪೌಡರ್ ಹಾಕ್ತೀನಿ. ಅರ್ಧ ಚಮಚ ಉಪ್ಪು ಹಾಕ್ತೀನಿ. ಈಗ ಸಬ್ಬಸಿಗೆ ಹಾಕ್ತೀನಿ. ಸಬ್ಬಸಿಗೆ ಪರಿಮಳನೇ ಚಂದ. ಕರಿಬೇವು ಹಾಕ್ತೀನಿ. ಸ್ವಲ್ಪ ಈಗ ಬಾಡಬೇಕು ಸಬ್ಬಸಿಗೆ. ನಾನಿಲ್ಲಿ ಹುಳಿಗೆ ನಿಂಬೆಹಣ್ಣು ಹಾಕಲ್ಲ, ಹುಣಸೆಹಣ್ಣು ಹಾಕಲ್ಲ. ವಾಟೆ ಹುಳಿ ಪುಡಿ 3/4 ಚಮಚ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ವಾಟೆ ಹುಳಿ ಪುಡಿ ಚಿತ್ರಾನ್ನಕ್ಕೆ ಹಾಕಿದರೆ. ಈಗ ನೋಡಿ, ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡೋಣ. ಈಗ ಅನ್ನ ಹಾಕೋಣ. ಹೀಗೆ ಅನ್ನ ಬಸ್ದು ಹರಡಿಟ್ಕೊಂಡ್ರೆ ಸ್ವಲ್ಪನೂ ಚಿತ್ರಾನ್ನ ಮುದ್ದೆ ಆಗಲ್ಲ. ತಣ್ಣಗಾಗಿಬೇಕದು. ಆಮೇಲೆ ಬೇಕಾದ್ರೆ ಬಿಸಿ ಮಾಡ್ಬೋದು. ಸಬ್ಬಸಿಗೆ ಚಿತ್ರಾನ್ನ ತುಂಬ ರುಚಿ. ಈ ಕೆಂಪಕ್ಕಿಲಿ ಪಲಾವ್ ಸಹಿತ ಮಾಡ್ಬೋದು, ಒಂದು ಹದ ಗೊತ್ತಾದರೆ. ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.